ಸಿಪಿಎಂ ಪಾರ್ಟಿಯ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸಿಸ್ಟ್ ಪಾರ್ಟಿಯ ಅಧ್ಯಯನ ಶಿಬಿರಕ್ಕೆ ನಾನು ಬಂದಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ತಾಲೂಕಿನ ರಾಜಕೀಯ ವಿದ್ಯಮಾನಗಳಿಂದ ದೂರ ಇದ್ದು ಈಗ ಪಾರ್ಟಿಯ ಸಿದ್ಧಾಂತ ಹಾಗೂ ಐಡಿಯಾಲಜಿನ ಇಷ್ಟಪಟ್ಟು ಈ ಪಾರ್ಟಿಯ ಒಂದು ಅಧ್ಯಯನ ಶಿಬಿರಕ್ಕೆ ಬಂದು ಇವತ್ತು ಪಾಲ್ಗೊಂಡಿದ್ದೇನೆ. ಅಧ್ಯಯನ ಶಿಬಿರದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಪಾಲ್ಗೊಂಡು ಆ ಪಾರ್ಟಿಯ ಸಿದ್ಧಾಂತಗಳನ್ನ ಇಷ್ಟಪಟ್ಟು ಆ ಪಾರ್ಟಿ ಜೊತೆ ಇರಬೇಕು ಅಂತ ನಿರ್ಧಾರ ಮಾಡಿ ಇವತ್ತು ಈ ಪಾರ್ಟಿ ಬಂದು ಒಂದು ಅಧ್ಯಯನ ಶಿಬಿರಕ್ಕೆ ಪಾಲ್ಗೊಂಡಿದ್ದೀನಿ. ನಾನು ಕೇಳಬೇಕಂದ್ರೆ ಹೇಳಿ. ಸಿದ್ದರಾಮಯ್ಯ ಅವರು ಒಳ್ಳೆ ರಾಜಕೀಯದಲ್ಲಿದ್ದರು, ಇಲ್ಲಿ ಎಮ್ಎಲ್ಎ ಕ್ಯಾಂಡಿಡೇಟ್ ಅಂತ ಕೂಡ ಭಾವಿಸಿದ್ರು. ಟಿಕೆಟ್ ವಂಚಿತ ಕೂಡ ನಾನೆಲ್ಲೂ ಹೇಳಿರ್ಲಿಲ್ಲ. ನೀವೆಲ್ಲೂ ಹೇಳಿಲ್ಲ, ಭಾವಿಸಿದ್ರು. ಸಿದ್ದರಾಮಯ್ಯ ಅವರು ಈ ಪ್ರಭಾವ ಸರ್ಕಾರದ ಶಾಸಕರಿಗೆ ಬಿ ಫಾರಂ ಯಾವುದೋ ಒಂದು ಪಕ್ಷದಿಂದ ಬರುತ್ತೆ ಅನ್ಕೊಂಡಿದ್ರು. ಎಲ್ಲ ಒಂದು ಕಡೆ ಹಿನ್ನಡೆ ಆಯ್ತು. ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮಾಡಿದ್ವಿ, ದೊಡ್ಡ ದೊಡ್ಡ ವೇದಿಕೆಯಲ್ಲಿ ದೊಡ್ಡ ಈಗಿನ ಶಾಸಕರು ಕೂಡ ನೆಕ್ಸ್ಟ್ ಸಿದ್ದರಾಮಯ್ಯಗೆ ಒಂದು ಉತ್ತಮವಾದ ಸ್ಥಾನ ಕೂಡ ಕೊಡ್ತೇವೆ ಅಂತ ಕೂಡ ಒಂದು ವೇದಿಕೆಗಳ ಮೇಲೆ ಕೂಡ. ಯಾವ ಶಾಸಕರು? ನಿಮ್ಮ ಕ್ಲೋಸ್ ಶಾಸಕರು. ಓಕೆ. ಎಲ್ಲೋ ಒಂದ್ ಕಡೆ ಯಾಕೆ ಹಿನ್ನಡೆ ಆಯ್ತು? ಯಾಕೆ ಸಿದ್ದರಾಮಯ್ಯ ಅವರು ಇನ್ನೊಂದು ಪಕ್ಷಕ್ಕೆ ಬೇರೆ ಪಕ್ಷಕ್ಕೆ ಹೋಗಿದ್ದೀರಾ? ಹೋಗ್ತಾ ಇದ್ದೀರಾ? ಪ್ರವೇಶ ಮಾಡ್ತಿದ್ದೀರಾ? ಸೇರ್ಪಡೆ ಆಗ್ತಾ ಇದೆ. ಇದೇನಂದ್ರೆ ರಾಜಕಾರಣ ಅನ್ನೋದು ನಿಂತ ನೀರಲ್ಲ, ಅದೊಂಥರ ಹರಿಯುವ ನದಿ. ಸರ್ವಿಸ್ ಮೈಂಡ್ಸೆಟ್ ಇರೋವನಿಗೆ, ಅಂದರೆ ಸೇವಾ ಮನೋಭಾವ ಇರೋವನಿಗೆ, ಅದು JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, CPM ಪಾರ್ಟಿ ಇರ್ಬೋದು, ಯಾವುದೇ ಇರ್ಬೋದು, ಯಾವುದೇ ಪಾರ್ಟಿಯು ಅತೀತ ಅಲ್ಲ. ನಾನು ಡೇ ಒನ್ನಿಂದ ಹೇಳ್ಕೊಂಬಂದಿದ್ದೀನಿ. ಅಂದರೆ ಯಾವುದೋ ಒಂದು ಪಕ್ಷ ತೊರೆದು ಇನ್ನೊಂದು ಪಕ್ಷಕ್ಕೆ, ಇನ್ನೊಂದು ಪಕ್ಷ ಅಂದರೆ ಇನ್ನೊಂದು ವ್ಯಕ್ತಿ ಜೊತೆಗೆ ಸೇರಿದಾಗ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಅಲ್ಲಿಂದ ಆಚೆ ಬಂದಿದ್ದೀನಿ ಅಂತ ಹೇಳಿದ್ದೀನಿ. ಅಧಿಕಾರಕ್ಕಾಗಿಲ್ಲ. ಆವತ್ತು ಕೊತ್ತೂರು ಮಂಜಣ್ಣವ್ರ ಜೊತೆ ನಾನು ಸೇರ್ಪಡೆ ಆದಾಗ ಅವ್ರು ಯಾವುದೇ ಪಾರ್ಟಿಯಲ್ಲಿ ಇರಲಿಲ್ಲ. ಕೊತ್ತೂರು ಮಂಜಣ್ಣನ ಅವ್ರ ನಿಲುವುಗಳನ್ನ ಇಷ್ಟಪಟ್ಟು, ಅವರ ಒಂದು ಸೇವಾ ಮನೋಭಾವಗಳನ್ನ ಇಷ್ಟಪಟ್ಟು ಅವ್ರ ಜೊತೆಗೆ ಹೋಗಿದ್ದೆ. ತದನಂತರ ಕೊತ್ತೂರು ಮಂಜುನಾಥ್ ಅವರು ತುಂಬ ಆತ್ಮೀಯವಾಗಿ ನನ್ನ ಒಬ್ಬ ಸ್ನೇಹಿತನಾಗಿ, ಒಡಹುಟ್ಟದವರಾಗಿ, ಅಣ್ಣ ತಮ್ಮನಾಗಿ ನನ್ನ ನಡೆಸ್ಕೊಂಡಿದ್ದ ರೀತಿ ಅವರಿಗೆ ತುಂಬ ಆಭಾರಿಯಾಗಿ ನಾನು ಅವ್ರ ಜೊತೆ ಕೆಲಸ ಮಾಡ್ಕೊಂಡಿದ್ದೆ. ತದನಂತರ ಎಲೆಕ್ಷನ್ಸ್ ಆಯಿತು, ಬಿ ಫಾರಂ ಯಾರಿಗೋ ಬಂತು, MLA ಆಗಿ ಮಂಜಣ್ಣ ಅವ್ರು ಬೇರೆ ಕಡೆ ಹೋದರು. ಮಂಜಣ್ಣ ಅವರು ಇಲ್ಲಿ ಇರದೇ ಇರೋ ಕಾರಣದಿಂದ ಕಾಂಗ್ರೆಸ್ಸು ಅಭ್ಯರ್ಥಿಗೆ ಎಲ್ಲರೂ ಸೇರಿ ಮಾಡಬೇಕಾಯಿತು. ಅದು ನಿಟ್ಟಿನಲ್ಲಿ ನಾವು ಮಾಡಿದ್ದೀವಿ, ಕೆಲಸ ಮಾಡಿದ ನಂತರ ಅಲ್ಲಿನ ಅಭ್ಯರ್ಥಿ, ಈಗಿನ ಅಭ್ಯರ್ಥಿ, ಮುಂದಿನ ಅಭ್ಯರ್ಥಿ, ಆ ವ್ಯಕ್ತಿ ಕಾಲಕ್ರಮೇಣ ನನ್ನ ಪಕ್ಷದ ಚಟುವಟಿಕೆಗಳಿಂದ ದೂರ ಇಡುವಂಥ ಕೆಲಸ ಮಾಡ್ತಾರೆ. MP ಎಲೆಕ್ಷನಲ್ಲಿ ನಮ್ಮನ್ನು ಗುರುತಿಸ್ಕೊಳ್ಳೋದಿಲ್ಲ ಅಥವಾ ಯಾವುದೇ ವಿಚಾರಕ್ಕೆ ಗಮನಕ್ಕೆ ತಗೊಳ್ಳಲ್ಲ. ಯಾವ ಮಟ್ಟಕ್ಕೆ ಹೋಗ್ತಾರೆ ಅಂದರೆ, ಈ ವ್ಯಕ್ತಿ ಬೇಡ, ಈ ವ್ಯಕ್ತಿ ಬಂದರೆ ನನಗೆ ಎಲ್ಲೋ ಹಿನ್ನಡೆ ಆಗುತ್ತೋ ಅನ್ನೋ ಮಟ್ಟದಲ್ಲಿ ನಮ್ಮ ದೊಡ್ಡ ನಾಯಕರ ಹತ್ರ ಚರ್ಚೆ ಮಾಡ್ತಾರೆ. ನನಗೂ ಮಂಜಣ್ಣನವ್ರಿಗೂ ಆತ್ಮೀಯತೆ ಇವತ್ತಿಗೂ ಹಾಗೆ ಇದೆ. ಆ ವಿಚಾರದಲ್ಲಿ ಬೇಸತ್ತು ನನಗೆ ಎಲ್ಲಿ ಗೌರವ ಇರೋದಿಲ್ಲ ಅಲ್ಲಿ ಇರೋದಬಾರ್ದು ಅನ್ನೋ ಒಂದು ನಿರ್ಧಾರ ಮಾಡಿ ನಾನು ಇವತ್ತು ಎಲ್ಲಿ ಗೌರವ ಇರುತ್ತೆ, ಎಲ್ಲಿ ಪ್ರಜೆಗಳ ಪರವಾಗಿ ಹೋರಾಟ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ, ಎಲ್ಲಿ ದೀನದಲಿತರ ಬಗ್ಗೆ ಧ್ವನಿ ಎತ್ತಲಿಕ್ಕಾಗುತ್ತೆ, ಅಂಥ ಪಾರ್ಟಿ ಜೊತೆ ಕಾರ್ಯಕರ್ತನಾಗಿ, ಒಬ್ಬ ಹೋರಾಟಗಾರನಾಗಿ ಈ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡೋದಕ್ಕೆ, ಆ ತಾಲೂಕಿನ ಬಗ್ಗೆ ಕೆಲಸಗಳು ಮಾಡಲಿಕ್ಕೆ ಅವಕಾಶ ಇರ್ತಕ್ಕಂಥ, ಅದು CPM ಪಾರ್ಟಿ ಇರ್ಬೋದು, ಸಂಘಟನೆ ಇರ್ಬೋದು, ಯಾವುದೇ ಇರೋದ್ರ ಜೊತೆ ಕೈ ಜೋಡಿಸ್ಲಿಕ್ಕೆ ನಾನು ಯಾವತ್ತೂ ಸದಾ ಸಿದ್ಧನಾಗಿರ್ತೇನೆ. ಡೇ ಒನ್ನಿಂದನೂ ಹೇಳ್ತಾ ಬರ್ತಾ ಇದ್ದೇನೆ, ಇವತ್ತುವರೆಗೂ ಹೇಳಿದ್ದೇನೆ. ನಾನು ಯಾವುದೇ ಪಾರ್ಟಿಯಲ್ಲಿ ಶಾಸಕ ಸ್ಥಾನ ಇರ್ಬೋದು, ಜಿಲ್ಲಾ ಪಂಚಾಯತ್ ಸ್ಥಾನ ಇರ್ಬೋದು, ತಾಲೂಕ್ ಪಂಚಾಯತಿ ಸ್ಥಾನ ಇರ್ಬೋದು ಆಕಾಂಕ್ಷಿ ಆಗಿರಲಿಲ್ಲ, ಯಾವುದೇ ಕಾರಣಕ್ಕೂ ಆಗಿರಲಿಲ್ಲ. ಜಿಲ್ಲಾ ಪಂಚಾಯತಿ ಅಭ್ಯರ್ಥಿಯಾಗಿ ಮಾಡ್ತೀನಿ ಅಂತ ಹೇಳಿದವರು ನಮ್ಮ ಸ್ನೇಹಿತರೊಬ್ಬರು ಇದ್ದಾರೆ. ಬ್ರೇಕ್ ಆಯ್ತು. ನಾನಾಗಿ ಯಾರನ್ನೂ ಯಾವುದೇ ಪಕ್ಷದಲ್ಲಾಗಲಿ ಪಾರ್ಟಿಯಲ್ಲಾಗಲಿ ನಾನು ಕ್ಯಾಂಡಿಡೇಟ್ ಯಾವುದೇ ರೀತಿಯ ಕ್ಯಾಂಡಿಡೇಟ್ ಆಗ್ತೀನಿ ಅಂತ ಹೇಳ್ದವನಲ್ಲ.
ನಾಯಕರ ಮಧ್ಯೆನೇ ಚರ್ಚೆ ಆಗಿತ್ತು, ಎಲ್ಲ ನಡೆದಿತ್ತು. ಯಾವ ಒಬ್ಬ ವ್ಯಕ್ತಿ ನೀನು ಈ ಪಾರ್ಟಿಗೆ ಬೇಡ ಅಂತ ಹೇಳಿದಾಗ, ಓಪನ್ ಆಗಿ ಹೇಳಿದಾಗ, ನಮ್ಮ ಹೆಸರಂತ ನಾಯಕರ ಹತ್ರ ಎಲ್ಲ ಹೇಳಿದಾಗ, ಆ ಥರ ಕರ್ಮ ನನಗೆ ಬಂದಿಲ್ಲ ಅವ್ರ ಹತ್ರ ಎಲ್ಲ ಅನಿಸ್ಕೊಂಡಿರೋದಕ್ಕೆ. ಹಾಗಾಗಿ ನನಗೆ ಕಂಫರ್ಟಬಲ್ ಇರುತ್ತೆ ಅಂಥವ್ರ ಜೊತೆ ಇರ್ತೀನಿ. ನೋಡಿ, ಶ್ರೀನಿವಾಸ್ ಅವ್ರು ಕೂತ್ಕೊಂಡಿದ್ದಾರೆ ನನ್ನ ಪಕ್ಕದಲ್ಲಿ, ವೆಂಕಟೇಶ್ ಅಣ್ಣ ಕೂತ್ಕೊಂಡಿದ್ದಾರೆ, ಶಿವ ಕೂತ್ಕೊಂಡಿದ್ದಾರೆ, ಇಂಥವ್ರ ಜೊತೆ ಇರ್ತೀನಿ, ಸಾಮಾನ್ಯ ಜನತೆ ಇರ್ತೀನಿ. ಇವ್ರಿಗಿಂತ ಅವ್ರು ದೊಡ್ಡವರೇನಲ್ಲ. ಈ ವ್ಯಕ್ತಿ ನೋಡಿದ್ದೀರ ನೀವು, ನೆನಪಿದೆ ಅವ್ರ ಹೆಸರನ್ನ ಗೊತ್ತಾ? ಗದ್ದರ್ ಅಂತ ಹೇಳ್ತಾರೆ. ಅವ್ರ ಹೆಸರು ಗದ್ದರ್ ಅಂತ, ಜೂನಿಯರ್ ಗದ್ದರ್ ಅಂತ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಏನಕ್ಕೆ ಅವ್ರ ಹೆಸರು ಪದೇ ಪದೇ ಹೇಳ್ತಾ ಇರ್ತೀನಿ ಅಂದರೆ, ಆ ವ್ಯಕ್ತಿಗೆ ಪಾರ್ಟಿ ನಿಷ್ಠೆ ಇದೆ. ಅವರು ಸುಮಾರು ವರ್ಷಗಳಿಂದ ಆ ಪಾರ್ಟಿಯಲ್ಲಿ ಸೀಮಿತ ಅಧಿಕಾರ ಇರಲಿ ಇಲ್ಲದೆ ಹೋಗಲಿ ಆ ಪಾರ್ಟಿಯಲ್ಲೇ ಇದ್ಬಿಟ್ಟಿದ್ದಾರೆ. ಯಾಕೆಂದರೆ ಅವ್ರ ಗೌರವ ಇದೆ ಅಲ್ಲಿ. ಆ ಗೌರವ ಇಲ್ಲದೇ ಇದ್ದಾಗ ಅವರೂ ಇರೋದಿಲ್ಲ, ಆ ಪಾರ್ಟಿಗೂ ಹೋಗೋದಿಲ್ಲ. ಗೌರವಕ್ಕಿಂತ ದೊಡ್ಡದೇನಲ್ಲ ಪಾರ್ಟಿ. ನಾನು ಡೇ ಒನ್ನಲ್ಲಿ ಅವತ್ತೂ ಮಂಜಣ್ಣವ್ರ ಜೊತೆ ಸೇರ್ಪಡೆ ಆದಾಗೂ ಇದೇ ಮಾತು ಹೇಳಿದ್ದು, ಇವತ್ತು ಅದೇ ಮಾತಾಡ್ತೀನಿ. ಈ ವಿಚಾರದಲ್ಲಿಂದನೇ ನಾನು ಬೇಸತ್ತು ಆ ಪಾರ್ಟಿಯಿಂದ ದೂರ ಇರಬೇಕು ಅಂತ ನಿರ್ಧಾರ ಮಾಡಿ ಈ ಪಾರ್ಟಿಗೆ ಸೇರ್ಪಡೆ ಆಗಬೇಕು ಅಂತ ಎಲ್ಲ ಒಂದು ರೆಡಿಯಾಗಿ ಸನ್ನದ್ಧವಾಗಿ ಪಾರ್ಟಿಗೆ ಬಂದು ಸೇರ್ಪಡೆಯಾಗಿ ಈಗ ಮೆಂಬರ್ಶಿಪ್ಪಿಗೆ ಅಪ್ಲೈ ಮಾಡಿದ್ದೀನಿ. ಇವತ್ತು ಅಧ್ಯಯನ ಶಿಬಿರ ಆಗಿದೆ. ಇನ್ನೊಂದು 2-3 ಅಧ್ಯಯನ ಶಿಬಿರ ನಡೆದ ತಕ್ಷಣ ಮೆಂಬರ್ಶಿಪ್ ಬರುತ್ತೆ. ಪಾರ್ಟಿಗೆ ಅಧಿಕೃತವಾಗಿ ಜಾಯ್ನ್ ಆಗ್ತೀನಿ. CPM ಅಂದರೆ ಒಂದು ಕಠಿಣ, ಅದರಲ್ಲಿ ನೀವು ಪ್ರವೇಶ ಮಾಡಬೇಕಾದ್ರೆ ಹೋರಾಟ ಇರ್ಬೋದು, ಸತ್ಯಾಗ್ರಹ ಇರ್ಬೋದು, ಅತಿ ಹೆಚ್ಚು ಅಲ್ಲಿ ಒಂದು ಕಠಿಣ ಪರಿಶ್ರಮದಿಂದ ನಾಯಕನಾಗ್ತಾರೆ. ಯಾವುದೋ ಪಕ್ಷದಿಂದ ದುಡ್ಡು ಬರುತ್ತೆ, ಇನ್ಯಾವುದೋ ಎಲ್ಲಿಂದನೋ ದುಡ್ಡು ಬರುತ್ತೆ, ಇನ್ಯಾವುದೋ ನಾವು ಬೇರೆ ರೀತಿ ಬರುತ್ತೆ ಅನ್ನೋದು ಇಲ್ಲಿ ಇದಕ್ಕೆ ಈ ಕಠಿಣ ಪರಿಶ್ರಮದಲ್ಲಿ ನಿಮ್ಮ ಹೋರಾಟ ಇರ್ಬೋದು, ನಿಮ್ಮ ರಾಜಕೀಯ ವಲಯದಲ್ಲಿ ಹೇಗೆ ನೀವು ಇದನ್ನ ನಿಭಾಯಿಸಕ್ಕೆ, ಆ ಕಠಿಣ ಪರಿಶ್ರಮ ಹೇಗೆ ಎದುರ್ಕೊಳ್ಳಕ್ಕೆ ಆಗುತ್ತೆ? ಸ್ನೇಹಿತರೆ, ಪಕ್ಷಗಳು ಬೇರೆ ಇದೆ. ಕಾಂಗ್ರೆಸ್ ಬಿಟ್ಟರೆ ಬೇರೆ JDS ಇದೆ, ಬಿಜೆಪಿ ಇದೆ, ಇದೊಂದು ಪ್ರೈವೇಟ್ ಪಕ್ಷ ಇದೆ. ಆದ್ರೆ ಇಂಥದೇ ಪಕ್ಷದಲ್ಲಿ ನಾನು ಸೇರ್ಬೇಕು, ಈ ಪ್ರವೇಶದಲ್ಲಿ ನಾನು ನನ್ನ ಗುರುತಿಸ್ಕೋಬೇಕು ಅನ್ನೋದು ಯಾವುದು? ಸ್ನೇಹಿತರೆ ಕೇಳಿ, BJP ಇರ್ಬೋದು, JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, 3 ಪಕ್ಷಗಳಲ್ಲಿ ನಮ್ಮ ತಾಲೂಕಿನ ಜಲವಂತ ಸಮಸ್ಯೆಗಳ ಬಗ್ಗೆ ಯಾರಾದರೂ ಹೋರಾಟ ಮಾಡಿರೋಂಥ ನಿದರ್ಶನಗಳಿದ್ರೆ ಒಂದೇಳಿ. ಅದು ನೀರಾವರಿ ಯೋಜನೆಗಳಿರ್ಬೋದು, ರೈತಾಪಿ ವರ್ಗದ ಸಮಸ್ಯೆಗಳಿರ್ಬೋದು, ದಲಿತರ ಮನೆಗಳ ಬಗ್ಗೆ ಇರ್ಬೋದು, ಆಶ್ರಯ ಯೋಜನೆ ಬಗ್ಗೆ ಇರ್ಬೋದು, ಸಾಗುವಳಿ ಚೀಟಿಗಳ ಬಗ್ಗೆ ಇರ್ಬೋದು, ಪೋಡಿ ಆಗಿರ್ತಕ್ಕಂಥದ್ದು ಇರ್ಬೋದು, ಅರಣ್ಯ ಇಲಾಖೆಯ ಭೂರಕ್ಷಣಾ ಸಮಿತಿಗಳಿರ್ಬೋದು. ಯಾವ ವಿಚಾರದಲ್ಲಿ ಹೋರಾಟ ಮಾಡಿದ್ದಾರೆ, ಯಾವ ಪಕ್ಷದವರು? ಬಂಡವಾಳಶಾಹಿಗಳು ಬಂದುಬಿಟ್ಟು ಇವತ್ತು 20 ಕೋಟಿ 25 ಕೋಟಿ ದುಡ್ಡಿದ್ರೆ ಅವನು MLA, 500 ರೂಪಾಯಿ ಓಟ್ಗೆ ಕೊಟ್ಟರೆ 600 ರೂಪಾಯಿ ಯಾರು ಕೊಡ್ತಾರೋ ಅವ್ರ ಓಟ್ಗೆ ಅವ್ನಿಗೆ MLA ಆಗಬೇಕು. ದುಡ್ಡಿದ್ರೆ MLA ಮಾಡ್ತೀವಿ ಬನ್ನಿ ಅನ್ನೋ ಲೆಕ್ಕಾಚಾರ ಆಗುತ್ತೆ. ಇವತ್ತಿನ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ಸಾಮಾನ್ಯ ಜನರ ಬದುಕಿನ ತುಂಬ ದುಸ್ತರವಾಗಿದೆ. ಉದ್ಯೋಗ ಅವಕಾಶಗಳಿಲ್ಲ ತಾಲೂಕಲ್ಲಿ, ಬಾರ್ಡ್ರಲ್ಲಿ ಇದ್ದೀವಿ, ಟೊಮೊಟೊಕ್ಕೆ ಬೆಲೆ ಸಿಗ್ತಾಯಿಲ್ಲ ಟೈಮ್ ಆಗಿ, ನೀರಾವರಿ ಯೋಜನೆಗಳಿಲ್ಲ, ಆರೋಗ್ಯ ಇಲ್ಲ, ಸರಿಯಾದ ಆಸ್ಪತ್ರೆ ವ್ಯವಸ್ಥೆಗಳಿಲ್ಲ, ಆಗಿರ್ತಕ್ಕಂಥ ಆಸ್ಪತ್ರೆಗಳು ಇನ್ನೂ ಕನ್ಸ್ಟ್ರಕ್ಷನ್ನೇ ಮಾಡಲಿಲ್ಲ, ಬಿಲ್ಡಿಂಗ್ ಆಗಿರ್ತಕ್ಕಂಥ ವಸತಿ ಕಾಲೇಜಿನ ಉದ್ಘಾಟನೆ ಭಾಗ್ಯ ಕಂಡಿಲ್ಲ. ಯಾರಿದ್ರ ಪರವಾಗಿಲ್ಲ ಹೋರಾಟ ಮಾಡಿದ್ದಾರೆ, ಫ್ರೀ ಭಾಗ್ಯಗಳು ಕೊಡ್ತಾ ಇದ್ದಾರೆ, ಬಂಡವಾಳಶಾಹಿಗಳು ಬಂದು ಬಂಡವಾಳ ಹಾಕ್ತಾ ಇದ್ದಾರೆ. ನಿಮಗೆ ಗೊತ್ತಾಗ್ತಾ ಇರಬೇಕು ಈ ತಾಲೂಕಲ್ಲಿ ಏನೇನು ನಡೀತಾ ಇದೆ ಅಂತ. ಈ ತಾಲೂಕಲ್ಲಿ ಏನೇನು ನಡೀತಾ ಇದೆ, ಎಲ್ಲೆಲ್ಲಿ ಯಾವ್ಯಾವ ರೀತಿ ಸ್ಕೀಮ್ಗಳು ಓಡಿಸ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಾಗಬೇಕು. ಇದೆಲ್ಲ ಜನರಿಗೆ ಒಳ್ಳೇದಾಗುವಂಥ ಸ್ಕೀಮ್ಗಳ, ಜನರಿಗೆ ಅದೇನು ಹೇಳ್ತಾರಲ್ಲ, ಯಾರೊಬ್ರು ಹೇಳ್ತಾರೆ ಭಿಕ್ಷುಕರಾಗಿ ಮಾಡ್ತಾರೆ ಅಂತೇಳಿ. ಅವ್ರು ಮಾಡಿದಾಗ ಭಿಕ್ಷುಕರಾಗಿರಲ್ಲ, ಇವ್ರು ಮಾಡಿದಾಗ ಭಿಕ್ಷುಕರಾಗ್ತಾರೆ. ಸೊ ಒಬ್ಬರಿಗಿಂತ ಒಬ್ಬರೇ, ವಿಭಿನ್ನ ಏನಿಲ್ಲ, ನಡೀತಾ ಇದೆ, ಸ್ಕೀಮ್ಗಳು ನಡೀತಾ ಇದೆ. ಜನರು ಬುದ್ಧಿವಂತರಿದ್ದಾರೆ. DVG ಹುಟ್ಟಿದಂಥ ನಾಡಿದು, ಗಂಗರ ಆಡದಂಥ ನಾಡಿದು. ಈ ತಾಲೂಕಿಗೆ, ಈ ಮಣ್ಣಿಗೆ ತುಂಬ ಪ್ರಾಮುಖ್ಯತೆ ಇದೆ. ಬಹಳಷ್ಟು ಬುದ್ಧಿವಂತಿದ್ರೆ ಸಮಯ ಬಂದಾಗ ಇದಕ್ಕೆ ಉತ್ತರ ಕೊಟ್ಟೇ ಕೊಡ್ತಾರೆ. ನಾನು ಯಾವುದೇ ಪಾರ್ಟಿ ಇರ್ಬೋದು, ಈ ಪಾರ್ಟಿಯಲ್ಲಿ ಯಾಕೆ ಬಂದು ಒಬ್ಬ ಕಾರ್ಯಕರ್ತನಾಗಿ ಸೇರ್ಕೊಂಡಿದ್ದೀನಿ ಅಂದರೆ ಹೋರಾಟ ಮಾಡಬೇಕು.
ಜನರು ಧ್ವನಿ ಎತ್ತಬೇಕು, ಅವ್ರ ಜನರ ಪರವಾಗಿ ಹೋರಾಟ ಮಾಡಬೇಕು, ಉಪವಾಸನೂ ಮಾಡಬೇಕಾಗುತ್ತೆ, ಜನರ ಪರವಾಗಿ ಹೋರಾಟ ಮಾಡಿ ಲಾಠಿ ಏಟು ತಿನ್ನಬೇಕಾಗುತ್ತೆ, ಎಲ್ಲದಕ್ಕೂ ರೆಡಿ ಇರ್ತೀವಿ. ರೆಡಿಯಾಗೇ ಬಂದಿದ್ದೀನಿ ಸರ್. ಈಗ ಇಷ್ಟು ದಿನ ನೀವು ಬೇರೆ ಪಕ್ಷ ಎಲ್ಲ ಗುರುಸ್ಕೊಂಡ್ರಿ, ಹಲವಾರು ಸಮಾಜ ಸೇವೆ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದು ಮುಂದಿನ ಮಾಡ್ತೀನಿ. ಸೊ ಅಲ್ಲೆಲ್ಲೋ ಒಂದ್ ಕಡೆ ನಮ್ಗೆ ಅಲ್ಲಿ ಅದು ನನ್ನ ವೈಯಕ್ತಿಕವಾಗಿ ನನ್ನ ಸಮಾಜ ಸೇವೆ ಮಾಡಬೇಕು ಅನ್ನೋ ಉದ್ದೇಶ ನನಗಿದೆ. ಅದು ನನ್ನ ವೈಯಕ್ತಿಕ, ನಾನು ಮಾಡ್ತೀನಿ. ಅಲ್ಲ, ಈಗ ಒಂದು ಮಾತು ನಾವು ಇಷ್ಟು ದಿನ ಅಲ್ಲಿ ಇದ್ವಿ, ಅಲ್ಲಿ ನಮ್ಗೆ ಗೌರವ ಸಿಗ್ಲಿಲ್ಲ, ಎಲ್ಲಿ ಗೌರವ ಸಿಗುತ್ತೋ ಅಲ್ಲಿ ಬರ್ತೀವಿ ಅಂತ ಹೇಳಿ. ಸೊ ಈಗ ನೇರವಾಗಿ ಈಗ CPM ಪಕ್ಷದಲ್ಲಿ ಅಭಿಯಾನ, ಸೊ ಈ ಪಕ್ಷದಲ್ಲಿ ನಿರಂತರವಾಗಿ ನಿಂತು ಸೊ ಮುಂಬರುವ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡ್ತೀರಾ ಸರ್? ಚುನಾವಣೆ ಅನ್ನೋದೇ ಇಲ್ಲ ನನ್ನ ಮೈಂಡಲ್ಲಿ. ನಿಮ್ಗೆ ಇದನ್ನೇ ಹೇಳ್ತಾ ಇದ್ದೀನಿ, ಡೇ ಒನ್ ಇಂದಾನೆ ಅದನ್ನೇ ಹೇಳ್ತಾ ಇರೋದು. ಚುನಾವಣೆಗೆ ಸ್ಪರ್ಧೆ ಮಾಡಬೇಕು, ನಾನು MLA ಅಭ್ಯರ್ಥಿ ಅಂತ ನಾನು ಎಲ್ಲೂ ಹೇಳಿಲ್ಲ. ಪಕ್ಷ ಏನ್ ಜವಾಬ್ದಾರಿ ಕೊಡುತ್ತೆ ಅದನ್ನ ಮಾಡೋದಕ್ಕೆ ರೆಡಿ ಇದ್ದೀನಿ. ಪಕ್ಷ ಕಟ್ಟಿ ಅಂತ ಹೇಳಿದ್ರೆ ಪಕ್ಷ ಕಟ್ತೀನಿ, ಹೋರಾಟ ಮಾಡಿ ಅಂದ್ರೆ ಹೋರಾಟ ಮಾಡ್ತೀನಿ, ಜನರ ಪರವಾಗಿ ಧ್ವನಿ ಎತ್ತುತ್ತೀನಿ. ಆವಾಗ ಜನರು ನಿರ್ಧಾರ ಮಾಡಿದ್ರೆ, ಇವ ನಾಯಕ ಅಂತ ನಿರ್ಧಾರ ಮಾಡಿದ್ರೆ, ಪಾರ್ಟಿಗೆ ಸಿದ್ಧಾಂತಕ್ಕೆ ಒಳಪಟ್ಟಿರೋದ್ರಿಂದ ನನಗೆ ಅವಕಾಶ ಕೊಟ್ಟರೆ ಚುನಾವಣೆ ಸ್ಪರ್ಧೆ ಮಾಡ್ತೀನಿ. ಸೊ ಇನ್ ಕೇಸ್ ನೀವು ಮಾಡುವಂತ ಕೆಲಸ ಕಾರ್ಯಗಳನ್ನು ನೋಡಿ ಪಕ್ಷ ಗುರುತಿಸಿ ಇದೇ ಕ್ಷೇತ್ರದಲ್ಲಿ ಚುನಾವಣೆ ಗೆಲ್ಲೋದನ್ನ ನಿಲ್ತೀರಾ ಸರ್? ಪಕ್ಷ ಹೇಳಿದ್ರೆ ನಿಲ್ತೀನಿ. ಸೊ ಇನ್ ಕೇಸ್ ನೀವು ನಾಳೆ ಸೀನಣ್ಣ ನಿಲ್ಸಿ ಅಂತ ಹೇಳಿದ್ರೆ ಅವ್ರ ಸರ್ಟಿಫಿಕೇಟ್ ಇದೆ, ಅವ್ರು ನಿಲ್ಸಿ ಅಂದ್ರೆ ಅವ್ರಿಗೂ ನಿಲ್ಸ್ಬಿಟ್ಟು ಅವ್ರಿಗೆ ಓಟ್ ಹಾಕ್ಸ್ತೀನಿ. ಪಕ್ಷ ಯಾರನ್ನೇ ಗುರುತಿಸಿದ್ರೆ 100%. ಸೊ ಪಕ್ಷದಲ್ಲಿ ಇನ್ ಕೇಸ್ ನಾಳೆ ಸುಕುಮಾರ್ಗೂ SC ಸರ್ಟಿಫಿಕೇಟ್ ಇದೆ, ಅವ್ರು ನಿಲ್ಸ್ಬಿಟ್ಟು ಅವ್ರಿಗೆ ಕ್ಯಾಂಡಿಡೇಟ್ ಮಾಡಿ ಅಂತ ಹೇಳಿದ್ರೆ ಅವ್ರ ಕಾಮ್ರೇಡೆ. ಸೊ ಒಟ್ಟಾರೆ ನಿಮ್ಮ ದೇಹ ಉದ್ದೇಶಗಳು ಇಟ್ಕೊಂಡು ಇವತ್ತು CPM ಬಂದಿದೆ. ಡೆಫಿನೆಟ್ಲಿ ನಿರಂತರವಾಗಿ ಇದರಲ್ಲೇ ನೀವು ಇರ್ತೀರಾ ಸರ್? ನಾನು ನನ್ನ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ ನಡ್ಕೊಂಡಿರ್ತಕ್ಕಂಥ ಪಾರ್ಟಿಗಳನ್ನ ಹೊರತುಪಡಿಸಿ ನನಗೆ ಗೌರವ ಸಿಗುವಂಥ ಜಾಗದಲ್ಲಿ, ನನ್ನ ದುಡಿಮೆಗೆ ಬೆಲೆ ಕೊಡುವಂಥ ಜಾಗದಲ್ಲಿ ಎಷ್ಟು ದಿನ ಬೇಕಾದರೂ ಆ ಜಾಗದಲ್ಲಿ ಇರ್ತೀನಿ, ಅವ್ರ ಕಾಲಡಿಲಿರ್ತೀನಿ. ನನಗೆ ಯಾರಾದರೂ ಸ್ವಾಭಿಮಾನಕ್ಕೆ ಒಂದಷ್ಟು ಸಮಸ್ಯೆ ಮಾಡಿದ್ರೆ ಆ ಕಡೆ ತಿರುಗೂ ನೋಡ್ತಿಲ್ಲ ನಾನು. ಅದೆಲ್ಲರಿಗೂ ಗೊತ್ತಿದೆ. ಅದು ಹೇಳಿದೆ, ಆಲ್ರೆಡಿ ಹೇಳ್ಬಿಟ್ಟಿದ್ದೀನಲ್ಲ, ಇನ್ನು ಹೇಳ್ಬೇಕು, ಸಾಕಷ್ಟಾಗಿದೆ. ಸಿದ್ನಳ್ಳಿ ಶೇಖರ್ ಆಗೇ ಇರ್ತಾನೆ, CPM ಕಾರ್ಯಕರ್ತನ ಕೆಲಸ ಮಾಡ್ತೀವಿ. ಈಗ ಅದರ ಅಧ್ಯಯನ ಶಿಬಿರದಲ್ಲಿ ಸೇರಿದ್ದೀನಿ, ನಿಯಮಗಳನ್ನ ಅದರ ಕಟ್ಟುಪಾಡುಗಳನ್ನ ನೋಡ್ತಿದ್ದೀನಿ. ಅದೊಂದು ಸಂವಿಧಾನ ಇದೆ. ಕಷ್ಟ ಇದೆಯಾ ಈ ಪಕ್ಷಕ್ಕೆ ಆಯ್ಕೆ ಮಾಡ್ಕೊಂಡು ಅಂತ ಏನಾದ್ರು ಈಗೇನಾದ್ರು? ಇಲ್ಲ. ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ, ಯಾವನೋ ಒಬ್ಬ ಬರ್ತಾನೆ ಅಲ್ಲಿಂದ BMW ಕರಕೊಂಡ್ ಬಂದ್ಬಿಡ್ತಾನೆ. ನಾನು ಸಮಾಜ ಸೇವೆ ಅಂತ ಎಲ್ಲ ಹೇಳ್ತೀನಿ, ಅದನ್ನ ಹೇಳ್ತೀನಿ. ಯಾವನೋ ಒಬ್ಬ ಬರ್ತಾನೆ BMW ಕಾರಲ್ಲಿ ಬರ್ತಾನೆ, ಬೇರೆ ಕಾರಗಳ ಹೆಸರು ಹೇಳಿದ್ರೆ ಆಮೇಲೆ ಅವ್ರಿಗೆ ನನಗೆ ಹೇಳಿದೆ ಅನ್ಕೊಂಡ್ಬಿಡ್ತಾರೆ. ಯಾವನೊಬ್ಬ ಬರ್ತಾನೆ BMW ಕಾರಲ್ಲಿ ಬರ್ತಾನೆ, ನಾನು ಸಮಾಜ ಸೇವಕ ಅಂತಾನೆ, ಏನೋ ಒಂದು ಕೆಲಸ ಮಾಡ್ತಾನೆ, ಇದೇನೋ ಮಾಡ್ತಾನೆ. ಸರ್ ನಾನು ಮುಂದಿನ ಚುನಾವಣೆಗಳಲ್ಲಿ ಕ್ಯಾಂಡಿಡೇಟ್ ಆಗ್ತೀನಿ ಅಂತಾನೆ. ಅದೆಲ್ಲ ಅರಿವಾಗಿದೆ ಈಗ ನನಗದು. ಜನರ ಮಧ್ಯೆ ನಾನು BMW ಎಲ್ಲ, ಓಲ್ವಾ ಕಾರು, ಎಲ್ಲ ಕಾರುಗಳು ನೋಡ್ಬಿಟ್ಟಿದ್ದೀನಿ. ನಾನು ನೋಡಿರೋ ಅಷ್ಟು ಕಾರು ಯಾರೂ ನೋಡಿರೋದಿಲ್ಲ ನಾನು ತಿಳಿದ ಮಟ್ಟಿಗೆ, ಅಷ್ಟು ಕಾರುಗಳು ನೋಡ್ಬಿಟ್ಟಿದ್ದೀನಿ. ಇವತ್ತಿನ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ಕಾರಲ್ಲಿ ಬರೋದು, ಒಂದು 4 ಜನರಿಗೆ ಬೇಕಾದ್ದು ಕೊಡಿಸ್ಬಿಡೋದು, ನಾನು ಸಮಾಜ ಸೇವಕ ಅನ್ನೋದು, ಇಮಿಡಿಯೇಟ್ ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೀನಿ ಅನ್ನೋದು, ನನಗೆ ಆ ಪಾರ್ಟಿಯಲ್ಲಿ ಅಭ್ಯರ್ಥಿ, ಈ ಪಾರ್ಟಿಯಲ್ಲಿ ಅಭ್ಯರ್ಥಿ ಅಂತ. ನನಗೆ ಎಂಥ ಖುಷಿ ಆಗ್ತಾಯಿದೆ ಇವತ್ತು ಈ ಸಂವಿಧಾನ ಓದಲಿಕ್ಕೆ, ಈ ಪಾರ್ಟಿಯ ತತ್ವ, ಇದು ಅಧಿಕಾರಕ್ಕೆ ಬರದೇ ಇದ್ರೂ ಚಿಂತನೆ ಈ ಪಾರ್ಟಿಯಲ್ಲಿ ಇರ್ತೀನಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಜನರ ಮಧ್ಯೆ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಜನರ ಕಷ್ಟ ಕಾರ್ಪಣ್ಯಗಳಿಗೆ ಕೆಲಸ ಮಾಡೋದಂಥ ಸಂತೃಪ್ತಿ ಇರುತ್ತೆ. ನಾನು ಯಾವುದಾದ್ರೂ ಕೆಲಸಗಳು ಮಾಡಿರ್ತೀನಲ್ವಾ, ಆ ಕೆಲಸದಲ್ಲಿ ನಾನು ಮಾಡಿದ್ದೀನಿ, ಸುಮಾರಷ್ಟು ಕೆಲಸಗಳು ಮಾಡಿದ್ದು, ಪ್ರಚಾರ ಪಡ್ಕೊಂಡಿಲ್ಲ ಎಲ್ಲನೂ. ನಾನು ಒಂದು 100 ರೂಪಾಯಿ ಯಾರಿಗಾದ್ರು ಸಹಾಯ ಮಾಡಿದ್ರು ಒಂದು ಫೋಟೋ ತೆಗೆದು ಹಾಕಿರಲಿಲ್ಲ, ಕೇಳ್ಕೊಳ್ಬೇಕಾದ್ರೆ ಯಾರಿಗಾದ್ರೂ ಇದ್ದರೆ. ನಾನು ಪ್ರಚಾರ ಪಡ್ಕೊಳ್ಳಿಕ್ಕೆ ಹೋಗಿಲ್ಲ. ನಮ್ಮ ಮನೇನೂ ಕಟ್ಟಿಸ್ಕೊಟ್ಟಿದ್ದೀನಿ. ನನಗೆ ಇನಾಗ್ರೇಷನ್ ನಾನು ಕರೆದ್ರು, ನಿಮಗೂ ಗೊತ್ತಿದೆ ಆ ಮನೆಯಲ್ಲಿ ಕಟ್ಟಿಸ್ಕೊಟ್ಟಿದ್ದೀನಿ ಅಂತ, ನಿಮ್ರಾತ್ನಲ್ಲಿ ಕಳಿಸ್ಕೊಟ್ಟಿದ್ದೀನಿ. ನಾನು ಪ್ರಚಾರಕ್ಕೆ ಹೋಗಲಿಲ್ಲ. ಸೇವೆ ಮಾಡ್ಬೇಕ್ರಿ, ಸೇವೆ ಮಾಡಬೇಕು. ಬಟಾನ್ ಬಾಯಲ್ಲಿ ಸೇವೆ ಮಾಡೋದಲ್ಲ. ಅವನಿಗೆ ನಾನು ಕೊಟ್ಟಿರೋದನ್ನ ನನ್ನ ಮಾತು ಸಂತೃಪ್ತಿಗೆ ನಾನು ಸೇವೆ ಮಾಡಬೇಕು, ಅವಾಗ ಅವ್ನು ನಿಜ ಸಮಾಜ ಸೇವಕ. ಯಾಕೆ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಮುನೇಶ್ ಅವರು ಸರ್ವಿಸ್ ಮಾಡ್ತಾ ಇಲ್ವಾ, ಅವ್ನು ಸಮಾಜ ಸೇವಕ ಅಲ್ವಾ? ಚಾರಿಟೇಬಲ್ ಟ್ರಸ್ಟ್ ಇಟ್ಕೊಂಡು ಸಮಾಜ ಸೇವೆ ಮಾಡ್ತಾ ಇಲ್ವಾ? ಅವ್ನು ಮಾಡಿದಷ್ಟೇ ಸಮಾಜ ಸೇವೆ ಯಾರು ಮಾಡಿದ್ರು ಹೇಳಿ ಈ ತಾಲೂಕಲ್ಲಿ? ಯಾವ ಶಾಸಕನೂ ಮಾಡಿಲ್ಲ, ಯಾವ ಅಭ್ಯರ್ಥಿನೂ ಮಾಡಿಲ್ಲ.
ಎಕ್ಸೆಪ್ಟ್ ಕೊತ್ತೂರು ಜಿ ಮಂಜುನಾಥ್. ಕೊತ್ತೂರು ಜಿ ಮಂಜುನಾಥ್ ಅವರು ಈ ಕೈಯಲ್ಲಿ ಕೊಟ್ಟಿದ್ದು ಈ ಕೈ ಗೊತ್ತಾಗ್ತಾ ಇರಲಿಲ್ಲ. ಅವ್ರು ಮಾಡಿರೋ ಸರ್ವಿಸ್ ಯಾರು ಮಾಡ್ಲಿಕ್ಕಾಗೋದಿಲ್ಲ ಮುಂದಿನ ದಿನಗಳೇ. ನಾನು ಇವತ್ತಿಗೂ ಅಲ್ಲ ಯಾವತ್ತಿಗೂ ಅವ್ರ ಅಭಿಮಾನಿ ಇಲ್ಲ. ಈಗ ಅವ್ರನ್ನ ಹೊಗಳ್ತೀರಾ, ಈಗ ಆ ಪಕ್ಷದಲ್ಲಿ ನನಗೆ ಸರಿಯಾಗಿ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನಾನು ಹೇಳ್ತೀನಿ ಕೇಳಿ, ಕೊತ್ತೂರು ಜಿ ಮಂಜುನಾಥ್ ಬೇರೆ, ಕಾಂಗ್ರೆಸ್ ಪಕ್ಷ. ನನ್ನ ಪಕ್ಷದಲ್ಲಿ ಸರಿಯಾಗಿ ನೋಡ್ಕೊಂಡಿಲ್ಲ. ನೀವು ಅದನ್ನೇ ನೀವು ಮಿಸ್ಟೇಕ್ ಮಾಡ್ತಾರೆ ಇಲ್ಲಿ. ಅದನ್ನೇ ಡಿಫೆಂಡ್ ಮಾಡ್ತೀನಿ, ಹೇಳ್ತೀನಿ ಕೇಳಿ. ಕೊತ್ತೂರು ಜಿ ಮಂಜುನಾಥ್ ಬೇರೆ, ಕಾಂಗ್ರೆಸ್ ಪಾರ್ಟಿ ಬೇರೆ. ಅವ್ರು ಕಾಂಗ್ರೆಸ್ ಪಾರ್ಟಿ ಅವರೊಂದು ಸಿದ್ಧಾಂತಕ್ಕೆ ನಿಲುವಿನಲ್ಲಿ ನಿಬದ್ಧರಾಗಿರ್ತಾರೆ. ನಮ್ಮ ಮನೇಲಿ 3 ಜನ ಇದ್ದೀರಪ್ಪ. ನನ್ನ ತಮ್ಮ ಕಾಂಗ್ರೆಸ್ಸು, ನಮ್ಮ ಅಕ್ಕ JDS, ನಾನು ಕಮ್ಯುನಿಸ್ಟ್ ಪಾರ್ಟಿ. ಅವರವರು ಪಾರ್ಟಿಯ ನಿಲುವುಗಳು ಬೇರೆ, ಆದರೆ ಸಂಬಂಧದಲ್ಲಿ ನಾವು ಅಣ್ಣ ತಮ್ಮಂದ್ರು. ಅದೇ ರೀತಿ ಕೊತ್ತೂರು ಮಂಜುನಾಥ್ ನಾವು ತುಂಬ ಆತ್ಮೀಯರಾಗಿದ್ದರೆ ನಾವು ಸ್ನೇಹಿತರು ಅಷ್ಟೇ. ಪಾರ್ಟಿ ನಿಲುವುಗಳು ಅಂತ ಬಂದಾಗ ನಾನು ಆ ಪಾರ್ಟಿಗೆ ವಿರುದ್ಧವಾಗಿ ನನಗೆ ಇದು ಮಾಡಿದಾಗ ಆ ಪಾರ್ಟಿ ವಿರುದ್ಧವಾಗಿ ಕೆಲಸ ಮಾಡ್ತೀನಿ ನಾನು. ಹಾಗಂತ ಹೇಳ್ಬಿಟ್ಟು ಅವ್ರಿಗೆ ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳನ್ನ ನೀವು ತಪ್ಪಿಡಿಯೋದು ತಪ್ಪಲ್ವಾ? ಒಳ್ಳೆ ಕೆಲಸ ಮಾಡಿದರೆ ಒಳ್ಳೇದೇ, ತಪ್ಪು ಮಾಡಿದರೆ ತಪ್ಪೇ, ಯಾರೇ ಆಗಲಿ. ಅದು ಕೊತ್ತೂರು ಮಂಜಣ್ಣ ಆಗಿರ್ಬೋದು, ಬೇರೆ ಯಾವುದೇ XYZ ಆಗಿರ್ಬೋದು. ಅದನ್ನು ಒಪ್ಕೊಳ್ಳೇಬೇಕಲ್ವಾ? ತಪ್ಪೇ, ಒಳ್ಳೇದೇ. ಅದು ಹೇಳಿ ಧೈರ್ಯ ಮಾಡಿ. ನೀವು ಯಾಕೆ ಈಗ ಪತ್ರಕರ್ತರಿಗೆಲ್ಲ ಒಂದು ಕ್ವಶನ್ ಮಾಡ್ತಾ ಇದ್ದೀನಿ. ತಾಲೂಕಲ್ಲಿ ನಡೀತಾ ಇರತಕ್ಕಂಥ ದೊಂಬರಾಟಗಳನ್ನೆಲ್ಲ ನೋಡ್ತಾ ಇದ್ದೀರಾ ನೀವು. ಯಾರೊಬ್ರು ಕ್ವಶನ್ ಮಾಡ್ತಾ ಇಲ್ಲ. ಬಹುಪರಾಗಗಳೇ ಮಾಡ್ತಾ ಇದ್ದೀರಾ. ಏನಪ್ಪ ಈ ತಾಲೂಕಿಗೆ ಏನು ಬೇಕಾಗ್ದಿರೋದು ನಿಮ್ಗೆ ಯಾರಿಗೂ ಬೇಡವಾ? ಸಂವಿಧಾನದಲ್ಲಿ 4ನೇ ಅಂಗ ಯಾವುದು ಅಂದರೆ ಮಾಧ್ಯಮದವ್ರಿಗೆ, ಎಲ್ಲ ಮಾಧ್ಯಮದವ್ರಿಗೂ, ಪತ್ರಿಕಾ ಮಾಧ್ಯಮದವ್ರಿಗೂ ಕೇಳ್ತೀನಿ, ಡಿಜಿಟಲ್ ಮಾಧ್ಯಮದವ್ರಿಗೂ ಕೇಳ್ತೀನಿ. ಒಂದು ಕ್ವಶನ್ ಯಾವುದಾದ್ರೂ ಮುಳಬಾಗಿಲು ತಾಲೂಕು ಇಷ್ಟು ಹಿಂದುಳಿದಿದೆಯಲ್ಲ, ಯಾರಾದರೂ ಒಬ್ರು ಕ್ವಶನ್ ಮಾಡಿದ್ರೆ ಯಾವುದಾದ್ರೂ ಇದ್ವಾಗಿ ಎಲ್ಲರೂ ಬಹುಪರಾಗ ಹೇಳ್ಕೊಂಬರ್ತಾರೆ. ಎಲ್ಲ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ರಿ, ಜೈ ಕರ್ನಾಟಕ ಅಂತ ಹೇಳ್ತಾ ಇದ್ದೀರಾ. ಸರ್, ಈಗ ಜನ CPM ಹೋದಾಗ ನನ್ನ ಕ್ವಶನ್ಗೆ ಆನ್ಸರ್ ಹೇಳಿ. ಇದೇನಪ್ಪ, ಎಲ್ಲಿದೆಪ್ಪ CPM, ಯಾಕೆ CPM ಹೋಗಿರೋದು ಸುತ್ತಲ್ಲಿ ಒಂಥರ ನಿಮ್ಮ ಮೇಲೆ ಬೇರೆ ರೀತಿ ಏನಾದ್ರು CPM ಈ ಟೈಪ್ ಅಲ್ಲಿ ಏನಾದ್ರು ಜನ ಆಡ್ಕೊಳ್ಳುವಂತಹ ರೀತಿ ಬರುತ್ತೆ. ಇದು ಹೇಗೆ ನೀವು ಇದು ಮಾಡ್ತಾರೆ? ಯಾಕೆ CPM ಆತರ ಸಂಘಟನೆ, ಈ ತರ ಪಕ್ಷ ಯಾವ ತರ ಬೆಳೆಸಕ್ಕೆ ಸರ್ ಅದನ್ನ ಹೇಳ್ಬೇಕು ಇಷ್ಟಪಡ್ತೀನಿ. ನೋಡಿ, 1900 ನಿಮ್ಗೆಲ್ಲ ಇತಿಹಾಸ ಗೊತ್ತಿರಲಿ. 1984 ಇಸ್ವಿಯಲ್ಲಿ, 84-85 ಇಸ್ವಿಯಲ್ಲಿ ಆರ್ ವೆಂಕಟರಾಮಯ್ಯನವರು ಈ ತಾಲೂಕಿನ MLA ಆಗಿದ್ರು. KGF ಅಲ್ಲಿ ಅವಾಗ MLA ಆಗಿದ್ರು, 2 MLA ಇದ್ರು. ಆಲ್ಮೋಸ್ಟ್ 13-14 ಜನ MLAಗಳಿದ್ರು ಆ ಸಂದರ್ಭದಲ್ಲಿ. ಕಾಲಕ್ರಮಣ ಅವರ ಐಡಿಯಾಲಜಿಗಳನ್ನ ಜನರು ಇಷ್ಟ ಆಗದೆ ಹೋಗೋದು. ಅವ್ರು ಫ್ರೀಯಲ್ಲಿ ಏನು ಕೊಡೋದಿಲ್ಲ. ಶ್ರೀರಾಮ್ ರೆಡ್ಡಿ ಅವರು ಎಂಥ MLA ಆಗಿದ್ರು. ಇದೆಲ್ಲ ಇತಿಹಾಸ. ಕಮ್ಯುನಿಸ್ಟ್ ಪಾರ್ಟಿ ಏನಾಗುತ್ತೆ, ಕಮ್ಯುನಿಸ್ಟ್ ಪಾರ್ಟಿ ಸಿದ್ಧಾಂತಗಳು ಓದ್ಕೋಬೇಕು. ಇವು ನಾನು ಓದ್ಕೊಳ್ಳೋಷ್ಟು 2 ದಿನ ತಲೆ ಕೆಟ್ಟೋಗ್ತಿತ್ತು, ಇದೆಲ್ಲ ಈ ಥರ ಇದೆಯಾ ಅಂತ ಹೇಳ್ಬಿಟ್ಟು. ಕಮ್ಯುನಿಸ್ಟ್ ಪಾರ್ಟಿ ಸಿದ್ಧಾಂತ ಬೇರೆ. ಇವಾಗ ನಗಪಾಟ್ಲಿಗೆ ಅಂದರೆ ನೀವು ಕ್ವಶನ್ ಕೇಳಿದ್ರೆ ನಗಪಾಟ್ಲಿಗೆ ಅಂದರೆ ಈ ತಾಲೂಕಲ್ಲಿ ಯಾವುದೇ 3 ರಾಷ್ಟ್ರೀಯ ಪಕ್ಷಗಳಿಗೆ ಸ್ವಂತ ಕಟ್ಟಡ ಇಲ್ಲ ರೀ. ಈ ಪಾರ್ಟಿಗೆ ಸ್ವಂತ ಆಫೀಸ್ ಇದೆ. ಈಗ ಯಾರು ನಗ್ಬೇಕು ಹೇಳ್ರಿ? ಸ್ವಂತ ಪಾರ್ಟಿ ಇದೆ, ಪಾರ್ಟಿ ಆಫೀಸ್ ಇದೆ. ಸಣ್ಣ ಪಾರ್ಟಿ, ಎಲ್ಲೂ ಇಲ್ದಿರೋ ಪಾರ್ಟಿ, ನಗಪಾಟ್ಲಿಕೆ ಪಾರ್ಟಿ, ಸ್ವಂತ ಕಚೇರಿ ಇದೆಯಪ್ಪ. ಬೇರೆ ಯಾವ ಪಾರ್ಟಿಗಳಿಗಿದೆ ಸ್ವಂತ ಕಚೇರಿ? JDSಗಿದೆಯಾ? ಕಾಂಗ್ರೆಸ್ಗಿದೆಯಾ? BJPಗಿದೆಯಾ? ಯಾರಿಗಿದೆ? ಆಮೇಲೆ ಹೇಳ್ತೀನಿ ಕೇಳಿ. ಇದೇ ಏನು ಕಮ್ಯುನಿಸ್ಟ್ ಪಾರ್ಟಿ ಬಗ್ಗೆ ಹೇಳಕ್ಕೆ ಬರ್ತಾ ಇದ್ದೀನಿ. ಕಮ್ಯುನಿಸ್ಟ್ ಸಿದ್ಧಾಂತ ಒಪ್ಪಿ ಬರೋವಂಥ ಜನಗಳು ಮುಂದಿನ ದಿನಗಳಲ್ಲಿ ನೋಡ್ರಿ, 6 ತಿಂಗಳು ಬಿಟ್ಕೊಂಡು ಇದೇ ಚಲಪತಿ ಅವ್ರು ನನಗೆ ಕ್ವಶನ್ ಕೇಳಬೇಕು. ಏನಣ್ಣ ನಿನ್ನ ಪಾರ್ಟಿ ಎಲ್ಲಿದೆ ಅಣ್ಣ ಅಂತ ಕೇಳಬೇಕಲ್ಲ. ಮಂಜು ಅವ್ರು ಕೇಳಬೇಕಲ್ಲ, ಸುಕುಮಾರ್ ಕೇಳಬೇಕಲ್ಲ, ಆದಿಲ್ ಕೇಳಬೇಕಲ್ಲ, ನಮ್ಮವ್ರು ಕೇಳಬೇಕು ಈ ಪಾರ್ಟಿ ಎಲ್ಲಿದೆ ಅಂತ. ಇನ್ನೊಂದು 6 ತಿಂಗಳು ಬಿಟ್ಕೊಂಡು ಕೇಳ್ರಿ. ಚುನಾವಣೆಗಳು ಬರಬೇಕಲ್ವಾ? ಚುನಾವಣೆಗಳು ಬಂದಾಗ ತಾನೇ ಅದು ಶಕ್ತಿ ಸಾಮರ್ಥ್ಯ ತಿಳಿಸೋದು. ಚುನಾವಣೆ ಒಂದೇ, ನಮ್ಮ ಇವರು ಸೆಕ್ರೆಟರಿ ಅವ್ರು ಹೇಳ್ತಾ ಇದ್ದಾರೆ, ಚುನಾವಣೆ ಒಂದೇ ಅಲ್ಲ. ಪ್ರತಿ ಒಂದು ಗ್ರಾಮದಲ್ಲೂ ರೈತರ ಪರವಾಗಿ, ಕಾರ್ಮಿಕರ ಪರವಾಗಿ, ಮತ್ತೆ ಜನರ ಪರವಾಗಿ, ಮಕ್ಕಳ ಪರವಾಗಿ, ಎಜುಕೇಶನ್ ಪರವಾಗಿ ಹೋರಾಟ ಮಾಡೋದೇ ಈ ಪಾರ್ಟಿಯ ಮೂಲ ಸಿದ್ಧಾಂತ. ಹೋರಾಟದ ನಂತರವೇ ಅದೊಂದು ಭಾಗ ಅಷ್ಟೇ ಚುನಾವಣೆ ಸ್ಪರ್ಧೆ ಮಾಡಲೇಬೇಕಂತಲ್ಲ. ನಾನಿವಾಗ ಚುನಾವಣೆ ಸ್ಪರ್ಧೆ ಮಾಡಲ್ಲಪ್ಪ ಹಂಗಂತೇಳಿ ಪಾರ್ಟಿ ಇಲ್ವಾ? ಇವತ್ತು ನಾನು ಸಿದ್ನಳ್ಳಿ ಶೇಖರು JDS ಅಲ್ಲಿದ್ನೋ, ಕಾಂಗ್ರೆಸ್ ಅಲ್ಲಿದ್ನೋ,
ಮಂಜಣ್ಣ ಜೊತೆಲಿದ್ನೋ, ನಾಳೆ BJP ಜೊತೆಗೆ ಹೋದ್ನೋ, ಇವತ್ತು ಕಮ್ಯುನಿಸ್ಟ್ ಪಾರ್ಟಿ ಜೊತೆಗೆ ಹೋದ್ನೋ, ಅಥವಾ ನಾಳೆ ಸಮಾಜ್ ಪಾರ್ಟಿ ಜೊತೆಗೆ ಹೋದ್ನಲ್ಲ. ಕಮ್ಯುನಿಸ್ಟ್ ಪಾರ್ಟಿ ಇವತ್ತು ಇದ್ದಾರೆ, ಶ್ರೀನಿವಾಸ್ ಇದ್ದಾರೆ, ವೆಂಕಟೇಶ್ ಅವರು ಇದ್ದಾರೆ, ಪುಣ್ಣಳ್ಳಿ ಶಂಕರ್ ಇದ್ದಾರೆ, ಶಿವು ಇದ್ದಾರೆ, ಎಲ್ಲ ಕಮ್ಯುನಿಸ್ಟ್ ಪಾರ್ಟಿಯ ಹೆಸರೇ ಬ್ರ್ಯಾಂಡು. CPM ಗೋಪಾಲನ್ ಅವರು ಕಾಂಗ್ರೆಸ್ ಪಾರ್ಟಿಗೆ ಹೋದಾಗ ಏನಪ್ಪ, CPM ಗೋಪಾಲನ್ ಅವರೇ ಕಾಂಗ್ರೆಸ್ ಪಾರ್ಟಿ ಹೋದಾಗ CPM ಓಟ್ ಹೋತು ಅಂತ ಅನ್ಕೊಳ್ತಾರೆ. CPM ಪಾರ್ಟಿ ಇಲ್ವಾ, ಪಡ್ತಾ ಇಲ್ವಾ ನೋಡಿ. ಬಾವುಟಗಳು ಬೆಳಗ್ಗೆಯಿಂದ ಎಷ್ಟು ಇಲ್ಲಿ ರಾರಾಜಿಸ್ತವೆ ಈ ರೋಡಲ್ಲಿ. ಇದು ಸ್ಯಾಂಪಲ್ ಪೀಸ್. ಒಂದು 6 ತಿಂಗಳು ಹೋಗಲಿ, ಈ ತಾಲೂಕಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಎಲ್ಲಿದೆ ಅಂತ ತೋರಿಸ್ಕೊಡ್ತೀನಿ. ನಮ್ಗೆ ಜವಾಬ್ದಾರಿ ಕೊಡ್ತಾ ಇದ್ದಾರೆ, ಆ ನಿಟ್ಟಲ್ಲಿ ಕೆಲಸ ಮಾಡ್ತೀನಿ. ಎಲ್ಲೋ ಒಂದ್ ಕಡೆ ನೀವು ಇಟ್ಟಿರ್ತಕ್ಕಂಥ ಉದ್ದೇಶಗಳೆಲ್ಲ ಕೂಡ ಜನರ ಪರವಾಗಿದೆ. ಸೊ ಈ ತಾಲೂಕಿನಲ್ಲಿ ಏನಂತ ಅಂದ್ರೆ ಸಿದ್ದನಾರಾಯಣ ಶೇಖರ್ ಅವರು, ಸೊ ಆದಿನಾರಾಯಣ ಇಬ್ರು ಒಂದೇ ಸಮುದಾಯದವರು. ಸೊ ಆದಿನಾರಾಯಣ ಅವರು ಇಷ್ಟು ಸುಮಾರು ವರ್ಷಗಳಿಂದ ಇದೇ ಕ್ಷೇತ್ರದಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಮತ್ತೊಬ್ಬ ಅದೇ ಸಮುದಾಯದವರು ಶೇಖರ್ ಅನ್ನೋರು ಸೇವೆ ಮಾಡಿ ಬರ್ತಾ ಇದ್ದಾರೆ. ಸರ್, ಸಮಾಜ ಸೇವೆ ಮಾಡೋನಿಗೆ ರಾಜಕಾರಣಕ್ಕೂ ಸಂಬಂಧ ಇದೆಯಾ? ನಾನು ನಿಮ್ಮನ್ನು ಕ್ವಶ್ಚನ್ ಮಾಡೋದು. ಸಮಾಜ ಸೇವೆ ಮಾಡೋವನಿಗೂ ರಾಜಕೀಯ ಮಾಡೋವನಿಗೂ ಸಂಬಂಧ ಇದೆಯಾ? ನಾನು ಸಮಾಜ ಸೇವೆ ಮಾಡೋದಕ್ಕೆ ಹೋರಾಟ ಮಾಡ್ಲಿಕ್ಕೆ ಬಂದಂಥವನು. ಚುನಾವಣಾ ರಾಜಕೀಯಕ್ಕೆ ನನಗೆ ಇಳಿದಿಲ್ಲ. ಆಮೇಲೆ ಅವ್ರ ಪಾರ್ಟಿ ಬೇರೆ, ನನ್ನ ಪಾರ್ಟಿ, ನನ್ನ ಸಿದ್ಧಾಂತ ಬೇರೆ. ಸೋಲು ಗೆಲುವು ಯಾವುದೇ ಪಾರ್ಟಿ ಆಗಿರ್ಬೋದು, ಯಾವುದೇ ಅಭ್ಯರ್ಥಿ ಆಗಿರ್ಬೋದು, ಅದಿದ್ದೇ ಇರುತ್ತೆ. ಹಂಗಂತ ನೋಡೋಕ್ಕೋದ್ರೆ ಇವ್ರು ಹೇಳಿದ್ರು, ನಮ್ಮ ಸೆಕ್ರೆಟರಿ ಅವ್ರು ಹೇಳ್ತಾ ಇದ್ರು, ನಾನು ಕೇಳಿಸ್ಕೊಳ್ತಾ ಇದ್ದೆ, ಇಂಡಿಯಾ ಕೂಟಮಿಲಿ ನಾವಿದ್ದೀವಿ, ಬಟ್ ಕಾಂಗ್ರೆಸ್ ಐಡಿಯಾಲಜಿ ಬೇರೆ, ಕಮ್ಯುನಿಸ್ಟ್ ಪಾರ್ಟಿ ಐಡಿಯಾಲಜಿ ಬೇರೆ, ಕೂಟಮಿ ಜೊತೆಲಿದ್ದೀವಿ ಅಷ್ಟೇ. ಎಲ್ಲೋ ಒಂದ್ ಕಡೆ ನೀವು ಹೇಳೋದಂಗೆ ನನಗೆ ಆ ಪಕ್ಷದಲ್ಲಿ ಇರಬಾರ್ದು ಅಂತ ಒಬ್ಬ ವ್ಯಕ್ತಿ, ಈಗಿರೋ ವ್ಯಕ್ತಿ ಹೇಳಿದ್ರು. ಅವ್ರನ್ನೇನಾದ್ರೂ ಸೋಲ್ಸಕ್ಕೆ ಅದೇ ಸಮುದಾಯದಲ್ಲಿ ಈ ಪಕ್ಷವನ್ನು ಆರಿಸಿಕೊಂಡು ಮುಂದೆ ಅವ್ರನ್ನ ಸೋಲ್ಸಕ್ಕೆ ಏನಾದ್ರು ಪ್ರಯತ್ನ ಪಡ್ತೀರಾ ಅಂತ? ನಾನು ಅಭ್ಯರ್ಥಿ ಆದಾಗ ನೀವು ಆ ಕ್ವಶನ್ ಕೇಳಬೇಕಲ್ಲ. ನಾನು ಏನಾದರೂ ಚುನಾವಣೆ ಸ್ಪರ್ಧೆ ಮಾಡ್ತೀನಿ, ನಾನು ಅಭ್ಯರ್ಥಿ ಅಂದಾಗ ಈ ಕ್ವಶನ್ ಕೇಳಬೇಕಲ್ವಾ?